ಈ ರೀತಿ ಒಮ್ಮೆ ಮನೆಯಲ್ಲಿ ನೀವು ಮಸಾಲ ಪಾಪಡನ ಮಾಡಿ ನೋಡಿರಿ. ರಗಡ ಚಾಟ್ ಅಂತಲೇ ಹೇಳ್ಬೋದು ಅದಕ್ಕೆ ನಾನಿಲ್ಲಿ ಮೊದಲು ಹಸಿರು ಮತ್ತು ಹಳದಿ ಬಟಾಣಿಯನ್ನು ಒಂದು 6ರಿಂದ 7 ತಾಸು ನೆನೆ ನೆನೆದ ಮೇಲೆ ಅದ್ರೊಳಗಿಂದ ನೀರು ತೆಗೆದು ನಾವು ಒಂದು ಕುಕ್ಕರ್ದಾಗ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಮು. ನಂತರ ನಾನಿಲ್ಲೊಂದು 2 ಆಲೂಗಡ್ಡೆಯನ್ನು ಸೊಪ್ಪಿ ಸುಲಿದು ಇದಕ್ಕೆ ಹಾಕೋತಾ ಇದ್ದೀನಿ, ಸಣ್ಣದಾಗಿ ಕಟ್ ಮಾಡಿ. ಅದಕ್ಕೆ ಒಂದು 1.5ರಿಂದ 2 ಗ್ಲಾಸಷ್ಟು ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ನಾನು ಒಂದು 4ರಿಂದ 5 ಸೀಟಿ ಕೂಗಿಸ್ಕೊತೀನಿ. ಅಷ್ಟರೊಳಗೆ ನಾವಿಲ್ಲಿ ಗ್ರೀನ್ ಚಟ್ನಿಗೆ ಪುದೀನ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಕಾಲ ನಮಕ, 1-2 ಐಸ್ ಕ್ಯೂಬ್ ಹಾಕಿ ಹರ್ಕೊಂಡು ಬಂದ್ರಾತು ಈ ಹಸಿರು ಚಟ್ನಿ ರೆಡಿನೇ ಆಗ್ತದೆ ನೋಡಿರಿ. ನಿಮ್ಮಲ್ಲಿ ಆಲೂ ಭುಜಿಯಾ ಇದ್ದರೂ ಕೂಡ ಇದ್ರೊಳಗೆ ಹಾಕ್ಕೊಂಡ್ರೆ ಚೆನ್ನಾಗಿರ್ತದೆ ನೋಡಿರಿ. ಇದನ್ನು ಸೈಡಲ್ಲಿ ಎತ್ತಿಡ್ಬಿಡೋಮು. ಆಮೇಲೆ ಈ ರಗಡಕ್ಕೆ ಮಸಾಲೆಗೆ ನಾವಿಲ್ಲಿ ಉಳ್ಳಾಗಡ್ಡಿ, ಟಮಾಟಿಯನ್ನು ಹುಳುಮು. ನಾನು ಮೀಡಿಯಮ್ ಸೈಜಿದ್ದು ಒಂದು 2 ಉಳ್ಳಾಗಡ್ಡಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊತೀನಿ. ಅಷ್ಟರೊಳಗೆ ನೋಡಿರಿ ಸೀಟಿನೂ ಆಯಿತು. ಒಂದು 4 ಸೀಟಿ ಮಾಡ್ಕೊಂಡಿನಿ ನಾನು. ಅದು ಆರೋದ್ರೊಳಗೆ ನಾನು ಇಲ್ಲಿ ಟೊಮೆಟೊ ಮತ್ತು ಉಳ್ಳಾಗಡ್ಡಿನ ಹುಳ್ಕೊಂಡು ಇಟ್ಕೊಂಡಿನಿ. ಇದಕ್ಕೊಂದು ಮಸಾಲೆಗೆ ಹವೇಜ, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿನ ಈ ಥರ ಬ್ಲೆಂಡ್ ಮಾಡಿಕೊಂಡು ಒಂದು ಬೌಲ್ದಾಗ ತೆಗೆದು ಇಟ್ಕೊಳ್ಳೋಮು. ಪಾಪಡ್ಕಂತ ಹೇಳಿ ನಾವು ಒಂದು ಬೌಲಿಗೆ 1 ಕಪ್ ಗೋಧಿ ಹಿಟ್ಟು, 1 ಕಪ್ ಮೈದಾ ಹಿಟ್ಟು ಮತ್ತು ಒಂದು ಅರ್ಧ ಕಪ್ದಷ್ಟು ರವೆ ಹಾಕ್ಕೋತಾ ಇದ್ದೀನಿ. ಮ್ಯಾಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಬೇಕಂದರೆ ಇದಕ್ಕೆ ಗೋಧಿ ಹಿಟ್ಟೂ ಇಲ್ಲೇನು ಮಾಡ್ಬೋದು ಅಥವಾ ಮೈದಾ ಹಿಟ್ಲೇನು ಮಾಡ್ಬೋದು. ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಒಂದು 2ರಿಂದ 3 ಚಮಚ ಎಣ್ಣೆ ಹಾಕ್ಕೋತೀನಿ. ಎಣ್ಣೆ ಹಾಕ್ಕೊಂಡು ಈ ಎಣ್ಣೆನ ಚೆನ್ನಾಗಿ ಹಿಟ್ಟಿಗೆ ಪೂರ್ತಿಯಾಗಿ ಹತ್ಕೊಳ್ಳಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ. ಈ ರೀತಿ ಉಂಡೆ ಕಟ್ಟಿದಾಗ ಈ ರೀತಿ ಉಂಡೆ ಆಗಬೇಕು. ಅಂದಾಗ ನಮ್ಮದು ಈ ಪಾಪಡ ಕ್ರಿಸ್ಪಿಯಾಗಿ ಬರ್ತಾವೆ ನೋಡಿರಿ. ಈ ರೀತಿ ಆದಮೇಲೆ ನಾನು ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋತಾ ಇದ್ದೀನಿ ನೋಡಿರಿ. ಈ ರೀತಿ ವಿಡಿಯೋದಾಗ ತೋರ್ಸಾಕ್ತೀನಿಲ್ಲ, ಆ ರೀತಿ ಅತಿ ಸಾಫ್ಟು ಆಗಬಾರ್ದು, ಅತಿ ಗಟ್ಟಿನೂ ಆಗಬಾರ್ದು, ಆ ರೀತಿ ನಾದ್ಕೋಬೇಕು. ನೀವೇನಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದ್ರೆ ಮಾಡುವಂಥ ವಿಡಿಯೋಗಳು ನಿಂಬಲ್ಲಿ ರೀಚ್ ಆಗ್ತದೆ ನೋಡಿರಿ. ಈ ರೀತಿ ಮೊದಲು ನಾನಿಲ್ಲಿ ನಾದ್ಕೊಂಡು ಸ್ವಲ್ಪ ಸಾಫ್ಟು ಇಲ್ಲ ಸೆಮಿ ಸಾಫ್ಟ್ ಡೋ ಮಾಡಿಕೊಂಡು ಒಂದು ಬೌಲ್ ಹಾಕಿ ಮುಚ್ಚಿಟ್ಬಿಡುಮು ಒಂದು ಅರ್ಧ ತಾಸು. ಅಷ್ಟರೊಳಗೆ ನಾವಿಲ್ಲಿ ರಗಡ ಮಾಡ್ಕೊಳಕ್ಕೆ ಒಂದು ಕಡಾಯಿ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯ್ದ್ಮೇಲೆ ಹಸಿ ಶೇಂಗಾನ ಈ ರೀತಿ ಫ್ರೈ ಮಾಡಿಕೊಂಡು ಸೈಡಲ್ಲಿ ತೆಗೆದು ಇಟ್ಕೊಳ್ಳೋಮು. ಇದನ್ನು ಎದಕ್ಕೆ ಬೇಕಂತ ನಾನು ಮುಂದೆ ಹೇಳ್ತೀನಿ. ನಂತರ ನೋಡಿರಿ ಸೀಟಿ ಆಗ್ಯದ. ಈ ಕುಕ್ಕರನ್ನು ತಕ್ಕೋತಾ ಇದ್ದೀನಿ ನೋಡಿರಿ. ಈ ರೀತಿ ಚೆನ್ನಾಗಿ ಬೇಯ್ದಿರಬೇಕು ನೋಡಿರಿ. ಈ ಥರ ಸ್ಮ್ಯಾಶ್ ಮಾಡಿದ್ರೆ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ಆಲೂಗಡ್ಡೆನೂ ಕೂಡ ಚೆಂದಂಗೆ ಬೇಯ್ದಾವು. ಈ ರೀತಿ ಆದಾಗ ನಾವಿಲ್ಲಿ ಸ್ವಲ್ಪ ಅರ್ಧಂಬರ್ಧ ಮ್ಯಾಶ್ ಮಾಡ್ಕೋಬೇಕು ನೀವು ನಿಂಬಲ್ಲಿ ಮ್ಯಾಶರ್ ಇತ್ತಂದ್ರೆ ಅದರಲ್ಲೂ ಕೂಡ ನೀವು ಮ್ಯಾಶ್ ಮಾಡ್ಕೋಬೋದು. ಮ್ಯಾಶ್ ಮಾಡ್ಕೊಂಡು ಸೈಡ್ ಎತ್ತಿಟ್ಕೊಳ್ಳೋಮು. ಅಷ್ಟರೊಳಗೆ ಇಲ್ಲಿ ಕಡಾಯಿಗೆ ಎಣ್ಣೆ, ಜೀರಿಗೆ, ಸಾಸಿವೆ, ಆಮೇಲೆ ನಾನಿಲ್ಲಿ ಹೋಳಿಟ್ಕೊಂಡಂಥ ಉಳ್ಳಾಗಡ್ಡಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಾವಿಲ್ಲಿ ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಮಾಡಿದ್ದೀವಲ್ಲ ಅದನ್ನು ಕೂಡ ಇದಕ್ಕೆ ಹಾಕಿ ಮತ್ತೆ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು ಅರಿಶಿನ ಪುಡಿ, ಖಾರದ ಪುಡಿ, ಆಮೇಲೆ ಡ್ರೈ ಮ್ಯಾಂಗೋ ಪೌಡ್ರ್ ಅಥವಾ ಅಮ್ಚೂರ್ ಪೌಡರನ್ನು ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊಂಡ್ಮೇಲೆ ಇದು ಫ್ರೈ ಆದಮೇಲೆ ನಾನಿಲ್ಲಿ ಹೋಳಿಟ್ಟಂಥ ಟೊಮೆಟೊ ಹಾಕ್ತಾಯಿದ್ದೀನಿ. ಟೊಮೆಟೊನೂ ಕೂಡ ಫುಲ್ಲು ಸಾಫ್ಟ್ ಆಗಬೇಕು. ಅಲ್ಲಿವರೆಗೆ ನಾವು ಫ್ರೈ ಮಾಡಿಕೊಂಡು ಕುದಿಸಿದಂಥ ಆಲೂಗಡ್ಡೆ ಮತ್ತು ಬಟಾಣಿನ ಅದನ್ನು ಕೂಡ ಹಾಕಿ ಹಸಿದೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಫ್ರೈ ಆದಮೇಲೆ ನಾನಿಲ್ಲಿ ಹಸಿರು ಚಟ್ನಿ, ಪುದೀನ ಚಟ್ನಿ ಏನು ಮಾಡಿ ಇಟ್ಕೊಂಡಿದ್ದೀವಲ್ಲ ಪುದೀನ ಚಟ್ನಿಯನ್ನು ಹಾಕ್ಕೊಂಡು ಮತ್ತೊಂದು ನಿಮಿಷ ಫ್ರೈ ಮಾಡಿಕೊಂಡು ಇದಕ್ಕೆ ಕುದಿಲಾಕ ನಿಮಗೆ ನೋಡಿರಿ ರಗಡಕ್ಕೆ ಎಷ್ಟು ನೀರು ಎಷ್ಟು ತಿಳಿ ಇರಬೇಕು ನೋಡಿ. ಕನ್ಸಿಸ್ಟೆನ್ಸಿ ನೀವು ಸ್ವಲ್ಪ ತಿಳಿಯಾಗಿ ಮಾಡ್ಕೊರಿ, ಆರಾದ್ಮೇಲೆ ಇದು ಗಟ್ಟಿ ಆಗ್ತದೆ. ಅದಕ್ಕೆ ನಾನಿಲ್ಲಿ 1 ಗ್ಲಾಸ್ದಷ್ಟು ನೀರು ಹಾಕೀನಿ. ನಂತರ ಇದಕ್ಕೆ ನಾನು ಗರಂ ಮಸಾಲ ಮತ್ತು ನಾನಿಲ್ಲಿ ಚಾಟ್ ಮಸಾಲ ಕೂಡ ಹಾಕ್ಕೋತಾ ಇದ್ದೀನಿ. ನೀವು ಹೆಚ್ಚು ಕಡಿಮೆ ನೋಡಿ ಮಾಡ್ಕೋಬೋದು. ಇದನ್ನು ಬೇಯಕ್ಕೆ ಇಟ್ಬಿಡೋಮ್ ಸೈಡಲ್ಲಿ ಸಣ್ಣಗೆ ಲೋ ಫ್ಲೇಮ್ದಾಗ ಕುದಿಯೋಕೆ ಇಟ್ಬಿಡೋಮು. ಅಷ್ಟರೊಳಗೆ ನಮ್ಮದು ಹಿಟ್ಟು ಕೂಡ ಇದು ನೆನೆದದ. ಆ ಹಿಟ್ಟಿನಿಂದ ನಾವು ಈಗ ಪಾಪಡ್ ತಯಾರಿಸೋಮು. ಒಂದು ಉಳ್ಳಿ ತೊಗೊಂಡು ಅತಿ ದಪ್ಪ ಬೇಡ ಅತಿ ಸಣ್ಣ ಬೇಡ ಉಳ್ಳಿ ತೊಗೊಳೋಮು. ಅದಕ್ಕೆ ಸ್ವಲ್ಪ ಈ ಹಿಟ್ಟನ್ನು ಉದುರಿಸ್ಕೊಂಡು ಈ ರೀತಿ ಹತ್ಕೊಳಾರ್ದಂಗೆ ಚೆನ್ನಾಗಿ ಒಂದೇ ಥರ ಬರಬೇಕು. ಎಲ್ಲಿ ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಬರಬಾರ್ದು. ಆ ರೀತಿ ಚೆನ್ನಾಗಿ ನೀವು ಏನು ಚಪಾತಿ ಮಾಡ್ಕೋತಿರಲ್ಲ ಆ ಟೈಪ ಇದನ್ನು ಮಾಡ್ಕೋಬೇಕು ನೋಡಿರಿ. ಈ ರೀತಿ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು ಫೋರ್ಕ್ಲೆ ಇದು ಉಬ್ಬಿ ಬರಲಾರ್ದಂಗೆ ನಾನು ಫೋರ್ಕ್ಲೆ ತೂತು ಮಾಡ್ಕೋತಾ ಇದ್ದೀನಿ. ನಂತರ ಇದನ್ನು ಕಾಯ್ದ ಎಣ್ಣೆ ಒಳಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿರಿ. ಸ್ವಲ್ಪ ಇದು ಮಡ್ಚದ. ನಾನು ಸ್ವಲ್ಪ ನಿಮ್ಮದು ಕಡಾಯಿ ಅಥವಾ ಫ್ರೈ ಪ್ಯಾನ್ ಚಲೋ ಇದಕ್ಕೆ. ನನ್ನ ಹತ್ರ ಫ್ರೈ ಪ್ಯಾನ್ ಇದ್ದಿದ್ದಿಲ್ಲ, ನಾನು ಕಡಾಯಿ ಒಳಗೆ ಮಾಡ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಫ್ರೈ ಪ್ಯಾನ್ ಇದ್ದರೆ ಚೆನ್ನಾಗಿ ಆಗ್ತದೆ ನೋಡಿರಿ. ಈ ರೀತಿ ಒಂದು ಸೈಡ್ ಬೇಯ್ದ್ಮೇಲೆ ನಾವು ಇದನ್ನು
ಹೊಳಿಸ್ಕೊಂಡು ಮತ್ತೊಂದು ಸೈಡ್ ಬೇಯಿಸ್ಕೊಂಡು ಎರಡೂ ಕಡೆ ಕ್ರಿಸ್ಪಿ ಆಗೋ ತನಕ ಬೇಯಿಸ್ಕೊಂಡ್ರಾತು ನಮ್ಮದು ಪಾಪಡ್ ರೆಡಿ ಆಗ್ತದೆ. ಅದೇ ರೀತಿ ನಾನು 3 ರಿಂದ 4 ನಾನು ಈ ಪಾಪಡನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಇದನ್ನು ಕೂಡ ಕಂಪಲ್ಸರಿ ಫೋರ್ಕ್ಲೆ ತೂತು ಮಾಡಿಕೊಂಡೆ ಇದು ಮಾಡಿರಿ, ಇಲ್ಲಾಂದ್ರೆ ಇದು ಉಬ್ಬುತ್ತದೆ, ಪಾಪಡ ಅಷ್ಟು ಚೆನ್ನಾಗಿ ಬರೋಲ್ಲ. ನೋಡಿರಿ ಇದನ್ನು ಕೂಡ ಬೇಯಿಸ್ಕೊತಾ ಇದ್ದೀನಿ. ಇದನ್ನು ಬೇಯಿಸ್ಕೊಂಡು ಸೈಡಲ್ಲಿ ಎತ್ತಿಡ್ತೀನಿ. ಇದು ಆರೋದ್ರಾಗ ನಮ್ದು ಈ ಮಸಾಲೆ ಸಣ್ಣ ಇಟ್ಟಿದ್ದೀವಲ್ಲ ಕುದಿಯಾಕ ರಗಡ, ಇದನ್ನು ಕೂಡ ರೆಡಿ ಆಗ್ಯದ. ಇದಕ್ಕೆ ಸ್ವಲ್ಪ ಮ್ಯಾಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೋತಾ ಇದ್ದೀನಿ. ನೀವು ಬೇಕಂದ್ರೆ ಇಲ್ಲಿ ನೀವು ನಿಂಬೆಹಣ್ಣು ಕೂಡ ನೀವು ಹಾಕ್ಕೋಬೋದು. ಈ ಮಸಾಲೆ ರೆಡಿ ಆಯ್ತು. ಈಗ ನೋಡಿರಿ ಪಾಪಡ ಎಷ್ಟು ಕ್ರಿಸ್ಪಿಯಾಗಿ ಬಂದಾವೆ ನಿಮಗೆ ತೋರಿಸ್ತೀನಿ. ನೋಡಿರಿ ಹೆಂಗೆ ಬಂದವು. ಸ್ವಲ್ಪ ಇನ್ನೂ ಬಿಸಿ ಇತ್ತು, ಹೀಗಾಗಿ ಸ್ವಲ್ಪ ಅದು ಅಷ್ಟು ಇದು ಆಗಿಲ್ಲ, ಆದರೆ ಕ್ರಿಸ್ಪಿಯಾಗಿ ಬಂದಿತ್ತು. ನೋಡಿರಿ ಇಷ್ಟು ಪಾಪಡ್ ರೆಡಿ ಆಗ್ಯಾವು. ನಂತರ ನಾನಿಲ್ಲಿ ಪ್ಲೇಟಿಂಗ್ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಇಲ್ಲಿ ಒಂದು 2 ಪಾಪಡನ ಈ ರೀತಿ ಮುರ್ಕೋತಾ ಇದ್ದೀನಿ. ಮುರ್ಕೊಂಡು ಹಾಕ್ಕೋಬೇಕು. ನೀವು ಬೇಡಪ್ಪ ಅಂದ್ರೆ ಏನು ಫುಲ್ ಪಾಪಡ್ ಮೇಲೆ ನಾವು ಈ ಗ್ರೇವಿಯನ್ನು ಹಾಕ್ಕೊಂಡು ಕೂಡ ಇವು ತಿನ್ಬೋದು. ಇದ್ರ ಮೇಲೆ ನಾವೇನು ರಗಡ ಮಾಡಿದ್ದೀವಲ್ಲ, ರಗಡನೂ ಕೂಡ ಇದೇ ರೀತಿ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಅದಕ್ಕೆ ಮೇಲೆ ಉಳ್ಳಾಗಡ್ಡಿ, ಆಮೇಲೆ ಸಣ್ಣಗೆ ಹೆಚ್ಚಿದಂಥ ಟೊಮೆಟೊ ಮತ್ತು ಫ್ರೈ ಮಾಡಿದ್ದೀವಲ್ಲ ಶೇಂಗಾ, ಆ ಶೇಂಗಾ ಕೂಡ ಇದಕ್ಕೆ ಹಾಕ್ಕೋತಾ ಇದ್ದೀನಿ. ನಂತರ ಉದ್ದುದ್ದಂಗೆ ಹೋಳ್ದಂಥ ಬೀಟ್ರೂಟ, ಉದ್ದುದಂಗೆ ಹೋಳ್ದಂಥ ನಾನಿಲ್ಲಿ ಹಸಿ ಶುಂಠಿಯನ್ನು ಹಾಕ್ಕೋತಾ ಇದ್ದೀನಿ. ನೀವು ಬ್ಯಾಡಂದ್ರೆ ಸ್ಕಿಪ್ ಮಾಡ್ಕೋಬೋದು. ನಾನಿಲ್ಲಿ ಸ್ವೀಟ್ ಚಟ್ನಿಯನ್ನು ಹಾಕ್ಕೋತಾ ಇದ್ದೀನಿ, ಅಥವಾ ಸ್ವೀಟ್ ಸಾಸ್ ಅಂತ ಹೇಳ್ಬೋದು, ಅದು ಹಾಕ್ಕೋತಾ ಇದ್ದೀನಿ. ಆಮೇಲೆ ನಂತರ ಇಲ್ಲಿ ಪುದೀನ ಚಟ್ನಿ ಮಾಡಿದ್ದೇವಲ್ಲ ನಾವು, ಗ್ರೀನ್ ಚಟ್ನಿ, ಆ ಗ್ರೀನ್ ಚಟ್ನಿ ಕೂಡ ಇದಕ್ಕೆ ಹಾಕ್ಕೋಬೇಕು. ಗ್ರೀನ್ ಚಟ್ನಿ ಹಾಕ್ಕೊಂಡ್ಮೇಲೆ ನಾನಿಲ್ಲಿ ಸ್ವೀಟ್ ಮೊಸರು ಮಾಡಿದ್ದೆ. ಅಂದ್ರೆ ಮೊಸರನ್ನು ಚೆನ್ನಾಗಿ ಕಡ್ದು ಅದರೊಳಗೆ ಸ್ವಲ್ಪ ನಾವು ಸಕ್ಕರೆ ಹಾಕ್ಕೋಬೇಕು. ಅದನ್ನು ಮಾಡ್ಕೊಂಡ್ಮೇಲೆ ದಾಳಂಬ್ರಿ ಕಾಳು, ಆಮೇಲೆ ಸಣ್ಣ ಶೇವ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಚಾಟ್ ಮಸಾಲ, ಉಪ್ಪು, ಅಚ್ಚ ಖಾರದ ಪುಡಿಯನ್ನು ನಿಮ್ಗೆ ಏನೇನು ಬೇಕು ಅದನ್ನು ಹಾಕ್ಕೊಂಡು ರೆಡಿ ಮಾಡಿದ್ರೆ ನಮ್ಮದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಳ್ಬೋದು, ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ.